2ನೇ ತಾರೀಕು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನನ್ನ ಸ್ವಗ್ರಾಮ ಆದಂಥ ಬೆಂಡ್ಗಾನಹಳ್ಳಿಯಲ್ಲಿ ಸರಳವಾಗಿ ಆಚರಣೆ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಒಂದು ಹಿತೈಷಿಗಳ ಒಂದು ಒತ್ತಡದ ಮೇರೆಗೆ ಸರಳವಾಗಿ ಇಲ್ಲಿ ಆಚರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಸರಳವಾದ ಕಾರ್ಯಕ್ರಮ ಸಾಕಷ್ಟು ವಿಜೃಂಭಣೆಯಿಂದ ಅದ್ದೂರಿಯಿಂದ ಆಗಿದೆ. ಅದರಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೋಸ್ಕರ ಆಶೀರ್ವಾದ ಮಾಡೋಕ್ಕೆ ಬಂದಕ್ಕೋಸ್ಕರ ಯಾರ್ಯಾರೆಲ್ಲ ಇಲ್ಲಿ ಬಂದಿರೋರೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಅವರ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಏನಿಟ್ಕೊಂಡಿದ್ರೆ ಅದರ ಒಂದು ಆಧಾರದ ಮೇಲೆ ಇವತ್ತು ನಾನು ಹೊಸಕೋಟೆ ತಾಲೂಕಿನ ಶಾಸಕನಾಗಿದ್ದೀನಿ. ಅವರೆಲ್ಲರ ಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ. ಈ ಒಂದು ಚಳಿ, ಮಳೆ, ಗಾಳಿಯಲ್ಲಿ ಕೂಡ ಅವೆಲ್ಲವನ್ನು ಕೂಡ ತಡೆದು ಎದುರಿಸಿ ಇವತ್ತು ಬಂದು ಆಶೀರ್ವಾದ ಮಾಡೋಗಿದ್ದಾರೆ ಅಂದರೆ ನಿಜವಾಗ್ಲೂ ಇದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯ ಒಬ್ಬ ರಾಜಕಾರಣಿಗೆ ಅಥವಾ ಜನಸೇವೆ ಮಾಡೋಂಥವ್ರಿಗೆ ಇದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯ ಇನ್ನು ಬೇರೆ ಯಾವುದೂ ಬೇಕಾದಂಥದ್ದಿಲ್ಲ. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದನೇ ಅವರು ನನಗೆ ಉಡುಗೊರೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತಿಲ್ಲಿ ಏನು ಬಂದಿದ್ರು ಅವರೆಲ್ಲರಲ್ಲಿ ಕೂಡ ನನ್ನ ಕಡೆಯಿಂದ ಒಂದು ಹುಟ್ಟುಹಬ್ಬದ ದಿನ ನಾನು ಅವ್ರಿಗೆ ಕೊಡೋಂಥ ಸಂದೇಶ ಏನಂತಂದರೆ, ಯಾರ್ಯಾರಿಗೆಲ್ಲ ಕಳೆದ ಒಂದೂವರೆ ವರ್ಷದಲ್ಲಿ ನಾನು ಕೆಲಸ ಮಾಡಿಕೊಟ್ಟು ಅವರೇನು ಆಸೆಗಳಿಟ್ಕೊಂಡಿದ್ರು ಅದನ್ನೆಲ್ಲ ತೀರಿಸ್ಕೊಂಡಿರೋರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಯಾರ ಕೆಲಸ ಸ್ವಲ್ಪ ತಡ ಆಗಿದೆ ಅವರಲ್ಲಿ ತಾಳ್ಮೆ ಕೇಳ್ತೀನಿ, ಯಾರ ಕೆಲಸ ಆಗಿಲ್ವೋ ಅವರಲ್ಲಿ ಕ್ಷಮೆ ಕೇಳ್ತೀನಿ. ಆದರೆ ಮುಂದೆ ಬರೋಂಥ 3.5 ವರ್ಷ ಸತತವಾಗಿ ನಿರಂತರವಾಗಿ ಅವ್ರ ಪರವಾಗಿ ನಾನು ದುಡಿತೀನಿ, ಅವ್ರ ಸೇವೆಗಾಗಿ ನಾನು ಇರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆಶೀರ್ವಾದನ ಬಯಸ್ತಾ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮದವ್ರಿಗೆ ನನ್ನ ಸಂದೇಶನ ಎಲ್ಲರಿಗೂ ತಲುಪಿಸೋರಿಗೆ ತಮಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದ.